ಲೇಡೀಸಿಗೆ ಕೊಟ್ಟಿರೋ ಇಂಪಾರ್ಟೆನ್ಸು ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಇವರಿಗಾಗಿ ಲೇಡೀಸ್ ಅಂತ ಸಪ್ರೇಟ್ ಟೀಸರ್ ಕೂಡ ಮಾಡಿದ್ದಾರೆ. ಹಾಗಾದರೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋ ಈ ವುಮೆನ್ ಕ್ಯಾರೆಕ್ಟರ್ಸ್ಗಳು ಯಶ್ನ ಸ್ಟೋರಿಗೆ ಹೇಗೆ ಕನೆಕ್ಟ್ ಆಗಿದ್ದಾರೆ? ನಮಗೆ ಸಿಕ್ಕಿರೋ ಕೆಲವು ಶಾರ್ಟ್ಸ್ ಮತ್ತು ಡೈಲಾಗ್ಸ್ ನೋಡಿದಾಗಲೇ ಇವರ ಕನೆಕ್ಷನ್ ಬಗ್ಗೆ ಒಂದಿಷ್ಟು ಕ್ಲೂ ಸಿಗುತ್ತೆ. ಇವ್ರನ್ನೆಲ್ಲ ಟ್ರೈಲರ್ನಲ್ಲಿ ಒಂದೇ ರೀತಿಯಲ್ಲಿ ತೋರಿಸಿಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿಚುವೇಶನ್ಸ್ ಇದೆ, ಬೇರೆ ಬೇರೆ ಎಮೋಷನ್ಸ್ ಇದೆ, ಬೇರೆ ರೀತಿಯ ದೃಶ್ಯಗಳಿದೆ. ಹಾಗಾದರೆ ಇವೆಲ್ಲ ಜಸ್ಟ್ ಇಂಡಿವಿಜುವಲ್ ಕ್ಯಾರೆಕ್ಟರ್ಗಳ ಅಥವಾ ಯಶ್ನ ಸ್ಟೋರಿಗೆ ಇವ್ರನ್ನೆಲ್ಲ ಕನೆಕ್ಟ್ ಮಾಡುವ ಯಾವುದಾದ್ರೂ ಕಾಮನ್ ಪಾಯಿಂಟ್ ಇದೆಯಾ? ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈಲರ್ನಲ್ಲಿ ಸಿಕ್ಕಿರೋ ಕೆಲವು ಶಾರ್ಟ್ಸ್ ಮತ್ತು ಡೈಲಾಗ್ ಇಟ್ಕೊಂಡು ಡಿಕೋಡ್ ಮಾಡೋಣ. ಮೊದಲಿಗೆ ನಯನತಾರಾ ಅವರ ಕ್ಯಾರೆಕ್ಟ್ರು. ಇವರ ಫಸ್ಟ್ ಲುಕ್ ನೋಡಿದಾಗಲೇ ಒಂದು ಥಿಂಗು ಕ್ಲಿಯರ್ ಆಗುತ್ತೆ. ಇವರನ್ನು ಜಸ್ಟ್ ಗ್ಲಾಮರ್ ಕ್ಯಾರೆಕ್ಟರ್ ಆಗಿ ಪ್ರೆಸೆಂಟ್ ಮಾಡಿಲ್ಲ. ಇವರ ಲುಕ್ಕಲ್ಲಿ ಒಂದು ಅಥಾರಿಟಿ ಇದೆ, ಒಂದು ಪ್ರೆಸೆನ್ಸ್ ಇದೆ. ಸೊ ಇವರ ಆಟಿಟ್ಯೂಡ್, ಇವರ ಸ್ಟೈಲ್ನ ನೋಡಿದರೆ ಈ ಕ್ಯಾರೆಕ್ಟ್ರು ರಾಯನ ಪ್ರೆಸೆಂಟ್ ಲೈಫ್ಗೆ ಮಾತ್ರ ಸಂಬಂಧಪಟ್ಟವಳಲ್ಲ, ಅವನ ಪಾಸ್ಟಿಗೂ ಕೂಡ ಸಂಬಂಧಪಟ್ಟ ಕ್ಯಾರೆಕ್ಟರ್ ಆಗಿರ್ಬೋದೇನೋ ಅಂತ ಅನಿಸುತ್ತೆ. ಅಥವಾ ನಮ್ಮ ರಾಯ ಯಾಕೆ ಹೀಗಾದ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಕ್ಯಾರೆಕ್ಟ್ರು ಕೂಡ ಆಗಿರಬಹುದು. ಉದಾಹರಣೆಗೆ ರಾಯನ ಕ್ಯಾರೆಕ್ಟರ್ನಲ್ಲಿ ಒಂದು ಡಾರ್ಕ್ನೆಸ್ ಇದೆ ಅಂದರೆ ಆ ಡಾರ್ಕ್ನೆಸ್ ಎಲ್ಲಿಂದ ಬಂತು, ಅದಕ್ಕೆ ಆನ್ಸರು ಗಂಗಾ ಬಳಿ ಸಿಗಬಹುದು. ನಯನತಾರಾ ಒಂದು ಡೈಲಾಗ್ ಹೇಳ್ತಾರೆ, ನೀನು ಈ ಸಾಮ್ರಾಜ್ಯನ ಆಳಬೇಕು ಅಂತ. ನನಗನ್ನಿಸುತ್ತೆ ಈ ಡೈಲಾಗ್ನ ಅವರು ಯಂಗ್ ಏಜ್ನಲ್ಲಿರೋ ಯಶ್ಶಿಗೆ ಹೇಳ್ತಾರೆ ಅಂತ. ಆ ಥರ ಒಂದು ಡೈಲಾಗ್ ಬರಬೇಕು ಅಂತಂದರೆ ಮೋಸ್ಟ್ಲಿ ಈಗ ಪ್ರೆಸೆನ್ಸಲ್ಲಿ ಆಡ್ತಾ ಇರೋರು ಏನೋ ಒಂದು ತಪ್ಪು ಮಾಡಿದ್ದಾರೆ. ಅದು ನಯನತಾರಾ ಕ್ಯಾರೆಕ್ಟ್ರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಅವರು ಇನ್ನೊಬ್ಬರಿಗೆ ಆ ಸಾಮ್ರಾಜ್ಯವನ್ನು ನೀನು ಆಳಬೇಕು ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ರಿವೆಂಜ್ ಥರ ಅನಿಸುತ್ತೆ. ಇದನ್ನೆಲ್ಲ ನೋಡಿದರೆ ನನಗೆ ನಯನತಾರಾ ಕ್ಯಾರೆಕ್ಟ್ರು ಚಿಕ್ಕ ವಯಸ್ಸಿನ ಯಶ್ಶಿಗೆ ಅಕ್ಕ ಆಗಿರ್ಬೋದೇನೋ ಅಂತ ಅನಿಸುತ್ತೆ. ಅಥವಾ ಅಕ್ಕನ ಥರ ಸಂಬಂಧನೂ ಕೂಡ ಆಗಿರಬಹುದು, ಅಥವಾ ಯಾವುದೋ ಒಂದು ತುಂಬ ಕ್ಲೋಸ್ ಸರ್ಕಲ್ ಆಗಿರಬಹುದು. ಇದಿಷ್ಟು ಈ ಟೀಸರ್ನಲ್ಲಿ ನಯನತಾರಾ ಕ್ಯಾರೆಕ್ಟರ್ನ ನೋಡಿದಾಗ ನನಗನ್ಸಿದ್ದು. ನೆಕ್ಸ್ಟು ಕಿಯಾರಾ ಅಡ್ವಾನಿ. ಈಕೆ ಬಂದಾಗೆಲ್ಲ ಟಾಕ್ಸಿಕ್ ಸಿನಿಮಾದ ದೃಶ್ಯ ವೈಭವಗಳೇ ಸಡನ್ಲಿ ಚೇಂಜ್ ಆಗುತ್ತೆ. ಇವಳ ಸುತ್ತಮುತ್ತ ಸರ್ಕಸ್ಸು, ಪರ್ಫಾರ್ಮೆನ್ಸು, ಲೈಟ್ಸು, ಗ್ಲಾಮರು, ಅಟ್ರ್ಯಾಕ್ಷನು ಕಾಣಿಸ್ಕೊಳ್ಳುತ್ತೆ. ಅಂದರೆ ಇವಳ ಜೀವನ ಆ ಸರ್ಕಸ್ನ ಮಧ್ಯ ನಡೀತಾ ಇರುತ್ತೆ. ಆದರೆ ನನಗಿಲ್ಲಿ ಸರ್ಕಸ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟು ಅಂತ ಅನಿಸುತ್ತೆ. ಯಾಕೆ ಅಂದರೆ ಸರ್ಕಸ್ಸು ಹೊರಗಿಂದ ನೋಡಿದರೆ ಕಲರ್ಫುಲ್, ಎಂಟರ್ಟೈನಿಂಗ್, ಬ್ಯೂಟಿಫುಲ್. ಆದರೆ ಸರ್ಕಸ್ನಲ್ಲಿ ಪರ್ಫಾರ್ಮ್ ಮಾಡೋರ ಪಾಯಿಂಟ್ ಆಫ್ನಲ್ಲಿ ನೋಡಿದಾಗ ಒಂದಿಷ್ಟು ಸಮಸ್ಯೆ ಎದ್ದು ಕಾಣಿಸುತ್ತೆ. ಅದು ಡೇಂಜರ್. ಹೊರಗೆ ಸೆಲೆಬ್ರೇಷನ್ ಆದರೆ ಒಳಗೆ ಸರ್ವೈವಲ್. ಚೂರು ಮಿಸ್ ಆದ್ರೂ ಪ್ರಾಣನೇ ಹೋಗುವಂಥ ಅಪಾಯ. ಸೊ ಇದನ್ನೆಲ್ಲ ನೋಡಿದಾಗ ಈ ಕ್ಯಾರೆಕ್ಟರ್ ಕೂಡ ಇದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ಅಂತ ಅನಿಸುತ್ತೆ. ಅಂದರೆ ಹೊರಗೆ ಗ್ಲಾಮರಸ್ ವರ್ಡು, ಅದ್ರ ಒಳಗೆ ಡೇಂಜರಸ್ ಲೈಫು. ಈಕೆ ತುಂಬ ಗ್ಲಾಮರಾಗಿ ಕಾಣಿಸ್ಕೊಳ್ತಾಳೆ, ಆದರೆ ಇವಳು ಒಳಗಡೆ ಒಂದು ಡೇಂಜರಸ್ ಲೈಫ್ ಇದೆ ಅಂತ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು. ರಾಯ ಕ್ಯಾರೆಕ್ಟ್ರು ಇವಳ ಕಡೆ ಅಟ್ರ್ಯಾಕ್ಟ್ ಆಗಿ ಹೋಗ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಇವಳಿಗೂ ರಾಯ ಕ್ಯಾರೆಕ್ಟ್ರಿಗೂ ಲವ್ ಸ್ಟೋರಿ ಇರ್ಬೋದಾ? ಅಥವಾ ಇವಳ ಮೂಲಕನೇ ರಾಯ ಲೈಫಲ್ಲಿ ದೊಡ್ಡ ಸಮಸ್ಯೆ ಶುರುವಾಗುತ್ತಾ? ಇದೇ ನಮಗೆ ಒಂದು ಇಂಟ್ರೆಸ್ಟಿಂಗ್. ಯಾಕೆಂದರೆ ಎಷ್ಟೋ ಸಲ ಮೇನ್ ಕ್ಯಾರೆಕ್ಟ್ರಿಗೆ ಬಿಗ್ಗೆಸ್ಟ್ ಸವಾಲು ಒಬ್ಬ ಎನಿಮಿ ಮೂಲಕ ಬರಲ್ಲ, ಅವನು ಯಾರನ್ನೋ ತುಂಬ ಕೇರ್ ಮಾಡ್ತಾನಲ್ಲ ಅವರಿಂದ ಬರುತ್ತೆ. ಅದೇ ಇವರಿಬ್ಬರ ಸ್ಟೋರಿ ಆಗಿರಬಹುದು. ನೆಕ್ಸ್ಟು ಹುಮಾ. ಇವರ ಇಂಟ್ರಡಕ್ಷನು ಬಹಳ ಡಾರ್ಕ್ ಆಗಿ ಆಗುತ್ತೆ. ನೋಡಿ, ಇಲ್ಲಿ ಇವರು ಬ್ಲ್ಯಾಕ್ ಡ್ರೆಸ್ಸು ಹಾಕ್ಕೊಂಡಿದ್ದಾರೆ. ಇವರ ಹಿಂದೆ ಸಮಾಧಿ ಇದೆ. ಬ್ಲ್ಯಾಕ್ ಅಂದರೆ ಸೈಕಾಲಜಿ ಪ್ರಕಾರ ವಿಲನ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಒಂದು ಸೆಟಪ್ಪಿಂದ ನಮಗೆ ಅರ್ಥ ಆಗೋದು ಇವರ ಕ್ಯಾರೆಕ್ಟ್ರು ತುಂಬ ಡಾರ್ಕ್ ಹಾಗೂ ಪವರ್ಫುಲ್ ಅಂತ. ಇಲ್ಲಿ ಸಮಾಧಿ ಇರೋದರಿಂದ ಇವರನ್ನು ಇಮಿಡಿಯೇಟ್ ಒಂದು ಮಿಸ್ಟ್ರಿ ಮತ್ತು ಡೆತ್ತಿಗೆ ಕನೆಕ್ಟ್ ಮಾಡಬಹುದು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಮಾಧಿ ಇರೋದರಿಂದ ಯಾವುದೋ ಒಂದು ಸಾವಿನ ಮಿಸ್ಟ್ರಿ ಸುತ್ತ ಇವರ ಕತೆ ಸುತ್ತುತ್ತಾ ಇರುತ್ತೆ ಅಂತ ಅನಿಸುತ್ತೆ.
ಹಾಗಾದರೆ ಈ ಸಮಾಧಿ ಯಾರ್ದಿರ್ಬೋದು? ಇವರ ಫ್ಯಾಮಿಲಿ ಮೆಂಬರ್ಸ್ದಾ, ಅಥವಾ ಇವರ ಪಾಸ್ಟಿಗೆ ಸೇರಿದ ವ್ಯಕ್ತಿಯದ, ಅಥವಾ ರಾಯ ಮಾಡಿದ ಯಾವುದೋ ಡೆತ್ತಿಗೆ ಕನೆಕ್ಷನ್ ಆಗಿದೆಯಾ? ಇವರ ಪ್ರೆಸೆಂಟೇಷನಲ್ಲಿ ಇನ್ನೋಸೆನ್ಸ್ಗಿಂತ ಪವರ್ ಮತ್ತು ಡಾರ್ಕ್ನೆಸ್ಸು ಹೆಚ್ಚು ಕಾಣಿಸಿದೆ. ಹಾಗಾಗಿ ಇವರು ರಾಯನ ಡಾರ್ಕ್ ಸೈಡಿಗೆ ಸೇರಿದ ಕ್ಯಾರೆಕ್ಟರ್ ಆಗಿರಬಹುದು, ಅಥವಾ ರಾಯನ ವಿರುದ್ಧ ನಿಲ್ಲೋ ವಿಲನ್ ಕೂಡ ಆಗಿರಬಹುದು. ಆದರೆ ಒಂದಂತೂ ಕ್ಲಿಯರ್, ಈ ಕ್ಯಾರೆಕ್ಟ್ರು ನಡೆದಿರೋ ಯಾವುದೋ ಒಂದು ಸಾವಿಗೆ ಕನೆಕ್ಟ್ ಆಗಿರುತ್ತೆ. ಅದ್ರ ಬಗ್ಗೆ ಹುಡುಕಾಟ ಮಾಡ್ತಾ ಇರುತ್ತೆ. ಇನ್ನು ತಾರವರ ಇಂಟ್ರಡಕ್ಷನು ಸಂಪೂರ್ಣ ಬೇರೆ. ಅವರನ್ನು ಗನ್ ಜೊತೆ ಇಂಟ್ರಡಕ್ಷನ್ ಮಾಡ್ತಾರೆ. ಇಲ್ಲೇ ಇರೋದು ಇಂಪಾರ್ಟೆಂಟ್ ಪಾಯಿಂಟ್. ಇದರ ಅರ್ಥ ಆಕೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಬಹುದು, ಅಥವಾ ಅವಳೇ ಡೇಂಜರ್ ಆಗಿರಬಹುದು. ಈಕೆಯ ಪಾತ್ರ ರಾಯನನ್ನು ಪ್ರೀತಿಸುವ ಮತ್ತೊಬ್ಬ ಹುಡುಗಿ ಅನ್ನೋದಕ್ಕಿಂತ ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿರಬಹುದು. ಈಕೆ ರಾಯನ ಸ್ಟೋರಿಯ ಆ್ಯಕ್ಷನ್ನು, ಡೇಂಜರು, ಫೈಟ್ಗೆ ಕನೆಕ್ಟ್ ಆಗಿರಬಹುದು. ಈಕೆ ಮಾರುವೇಷದಲ್ಲಿ ಬರೋ ಪೊಲೀಸ್ ಕೂಡ ಆಗಿರಬಹುದು. ಯಶ್ನ ಜೊತೆ ಒಂದು ಸಂಪರ್ಕ ಮಾಡಿ ಆತನ ವಿರುದ್ಧ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡ್ತಾ ಇರಬಹುದು. ಅವಳ ಹತ್ರ ಇರೋ ಗನ್ನಿಂದ ಒಂದಿಷ್ಟು ಪ್ರಶ್ನೆಗಳು ಮೂಡುತ್ತೆ. ಅದು ರಾಯನ ವಿರೋಧನ, ಅಥವಾ ರಾಯನ ಜೊತೆನ, ಅಥವಾ ರಾಯನಿಗೆ ಒಂದಿಷ್ಟು ಜನ ಎನಿಮಿ ಇದ್ದಾರಲ್ಲ ಅವರ ವಿರೋಧನ? ಇಲ್ಲಿ ಒಂದಂತೂ ಕರೆಕ್ಟ್, ಅವಳನ್ನು ಹೆಲ್ಪ್ಲೆಸ್ ಮಹಿಳೆಯಾಗಿ ಪ್ರೆಸೆಂಟ್ ಮಾಡಿಲ್ಲ. ಅವಳು ಸ್ಟೋರಿಯಲ್ಲಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವಷ್ಟು ಪವರ್ಫುಲ್ ಆಗಿರ್ತಾಳೆ. ಇನ್ನು ನಮ್ಮ ರುಕ್ಮಿಣಿಯವರು, ಇವರು ರಾಯನ ಲೈಫ್ನಲ್ಲಿ ತಾನೇ ಪರ್ಮನೆಂಟ್ ಅಂತ ನಂಬಿರೋ ಪಾಸಿಬಿಲಿಟಿಗಳು ಇದೆ. ಈಕೆ ಹೇಳೋ ಡೈಲಾಗ್ ಮೂಲಕ ಗೊತ್ತಾಗೋದೇನಂತಂದರೆ, ಇವರು ರಾಯನ ತುಂಬ ಪ್ಯೂರಾಗಿ ಲವ್ ಮಾಡ್ತಾ ಇರ್ಬೋದು. ಆದರೆ ಇವರಿಬ್ಬರ ನಡುವೆ ಬ್ರೇಕಪ್ ಕೂಡ ಆಗ್ಬೋದೇನೋ ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ಈ ಸೀನು ನೋಡಿ. ಈ ಸೀನಲ್ಲಿ ಯಶು ವಿಂಡೋ ಹತ್ರ ನಿಂತಿದ್ದಾರೆ. ಹಾಗೆ ಕೆಳಗಡೆ ಒಂದಿಷ್ಟು ಬಟ್ಟೆಗಳು ಬಿದ್ದಿದೆ. ಅಂದರೆ ರಾಯ ಕ್ಯಾರೆಕ್ಟ್ರು ಆಗ್ತಾನೆ ಒಂದು ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ರು ಅನ್ನೋದನ್ನು ಹೈಲೈಟ್ ಮಾಡುತ್ತೆ. ರುಕ್ಮಿಣಿ ಅದೇ ಟೈಮಿಗೆ ಅಲ್ಲಿಗೆ ಬಂದಿದ್ದರಿಂದ ಇಲ್ಲಿ 2 ವಿಷಯ ಹೈಲೈಟ್ ಆಗುತ್ತೆ. ಒಂದು, ಅದು ರುಕ್ಮಿಣಿ ಮನೆ ಆಗಿರಬಹುದು, ಅಲ್ಲಿ ನಮ್ಮ ರಾಯ ವಾಸ ಮಾಡ್ತಾ ಇರ್ಬೋದು, ಅಥವಾ ರಾಯ ಹಾಗೂ ರುಕ್ಮಿಣಿ ಇಬ್ಬರ ಮನೆ ಕೂಡ ಆಗಿರಬಹುದು. ರುಕ್ಮಿಣಿ ಕ್ಯಾರೆಕ್ಟ್ರು ಆ ಬಟ್ಟೆಗಳನ್ನೆಲ್ಲ ನೋಡಿದಾಗ ಆಕೆಗೆ ಒಂದು ಕೋಪ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಅವಳ ಕಣ್ಣಲ್ಲಿ ನೀರಿದೆ. ಅದಕ್ಕೆ ಮೇನ್ ಕಾರಣ, ರಾಯ ಲೈಫ್ನಲ್ಲಿ ಪರ್ಮನೆಂಟ್ ಆಗಿರೋಳು ನಾನು, ಆದರೆ ನನ್ನ ಕಣ್ಣು ಮುಂದೆನೇ ಇನ್ನೊಬ್ಬ ಹುಡುಗಿಯ ಪ್ರೆಸೆನ್ಸ್, ಇದೇ ಅವಳ ಕಣ್ಣೀರಿಗೆ ಕಾರಣ ಆಗಿರಬಹುದು. ಆದರೆ ಇದು ಕ್ಯಾಶುವಲ್ ಜೆಲಸಿ ಅಲ್ಲ. ಅವಳು ಹೇಳೋ ಡೈಲಾಗ್ ಮೂಲಕನೇ ಗೊತ್ತಾಗುತ್ತೆ ಅವಳಿಗೆ ನಿಜವಾಗ್ಲೂ ಹರ್ಟ್ ಆಗಿದೆ. ಸೊ ಅವಳಿಲ್ಲಿ ಒಂದು ಡೈಲಾಗ್ ಹೇಳ್ತಾಳೆ. ಅಂದರೆ ಅವಳಿಗೆ ಈ ರಿಲೇಷನ್ಶಿಪ್ಪು ತುಂಬಾ ಇಂಪಾರ್ಟೆಂಟು. ಅವಳು ಎಮೋಷನ್ ಆಗಿದ್ರೂ ಡಿಗ್ನಿಟಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇದು ರುಕ್ಮಿಣಿಯ ಸ್ಟೋರಿ. ಹಾಗಾದರೆ ರಾಯ ರುಕ್ಮಿಣಿಯನ್ನೇ ಇಷ್ಟಪಡ್ತಾನ? ನನಗೇನು ಹಾಗನ್ನಿಸ್ತಾ ಇಲ್ಲ. ಮೇ ಬಿ ಇಲ್ಲಿ ರುಕ್ಮಿಣಿಯ ಫಾದರ್ ಅಥವಾ ಫ್ಯಾಮಿಲಿಗೆ ಒಂದು ದೊಡ್ಡ ಪವರ್ ಇರ್ಬೋದು, ಅಥವಾ ಇನ್ಫ್ಲುಯೆನ್ಸ್ ಇರ್ಬೋದು, ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಇರ್ಬೋದು. ರಾಯ ಆ ಪವರ್ನ ಪಡೆಯಲು ರುಕ್ಮಿಣಿ ಕ್ಯಾರೆಕ್ಟ್ರನ್ನ ಇಂಪ್ರೆಸ್ ಮಾಡ್ತಾ ಇದ್ದಾನೆ ಅಂತ ಅವಳ ಜೊತೆ ರಿಲೇಷನ್ಶಿಪ್ನ ಕೂಡ ಬಿಲ್ಡ್ ಮಾಡ್ತಾನೆ. ಆದರೆ ರುಕ್ಮಿಣಿಗೆ ಅದೊಂದು ಪ್ಯೂರ್ ಲವ್, ರಾಯಗೆ ಅದೊಂದು ಬಿಸ್ನೆಸ್. ನೋಡಿದ್ರಲ್ಲ, ಹೀಗೆ ಈ ಟ್ರೈಲರ್ನಲ್ಲಿ ಬರೋ ಪ್ರತಿಯೊಂದು ಹೆಣ್ಣು ಒಂದಿಷ್ಟು ಪ್ರಶ್ನೆಗಳನ್ನ ನಮ್ಮ ಮುಂದೆ ತಂದಿಡ್ತಾರೆ. ಈ ಪ್ರಶ್ನೆಗಳಿಗೆ ಟ್ರೈಲರ್ ಇನ್ನೂ ಕಂಪ್ಲೀಟ್ ಆನ್ಸರ್ ಕೊಟ್ಟಿಲ್ಲ. ಆದರೆ ಇದೇ ಈ ಟಾಕ್ಸಿಕ್ನ ಬಿಗ್ಗೆಸ್ಟ್ ಮಿಸ್ಟ್ರಿ. ಈ 5 ಜನರಲ್ಲಿ ಯಾರು ರಾಯನ ಪಾಸ್ಟ್, ಯಾರು ಅವನ ಪ್ರೆಸೆಂಟ್, ಮತ್ತು ಯಾರು ಅವನ ಡೌನ್ಫಾಲಿಗೆ ಕಾರಣ, ಇದನ್ನೆಲ್ಲ ಟ್ರೈಲರ್ ಈಗ ರಿವೀಲ್ ಮಾಡಿಲ್ಲ. ಆದರೆ ಒಂದು ಥಿಂಗ್ ಮಾತ್ರ ಶೋರ್, ರಾಯನ ಸ್ಟೋರಿನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಈ 5 ಮಹಿಳೆಯರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರತಿ ಸರಿ ಈ ಮಹಿಳೆಯರನ್ನ ಸಿನಿಮಾದವರು ಹೈಲೈಟ್ ಮಾಡಿದ್ದಾರೆ. ಮೂವಿ ಬಂದ ಮೇಲೆ ಗೊತ್ತಾಗುತ್ತೆ ನನ್ನ ಥಿಯರಿ ಎಷ್ಟು ಕರೆಕ್ಟ್ ಅಂತ. ನಿಮಗೆ ಈ 5 ಜನರಲ್ಲಿ ರಾಯನ ಸ್ಟೋರಿಗೆ ಸ್ಟ್ರಾಂಗೆಸ್ಟ್ ಕನೆಕ್ಷನ್ ಯಾರ್ದು ಅಂತ ಅನಿಸುತ್ತೆ? ಕಮೆಂಟ್ ಮಾಡಿ.